ನಮಸ್ಕಾರ ಸರ್. ನಮಸ್ತೆ. ಇದು ಎಲೆ ತೋಟ ನೀವು ಎಷ್ಟು ಎಕರೆ ಮಾಡಿದಿರಿ? ಇದು 1.5 ಎಕರೆ ಇದೆ ಸರ್. ಹಾಂ, ಏನೇನು ಬೆಳೆಯನ್ನು ಬೆಳೆದಿದ್ರಿ ಎಲೆ ತೋಟದಲ್ಲಿ? ಇದರಲ್ಲಿ ಏನೂ ಇಲ್ಲ ಸರ್, ಉಳ್ಳೆದೆಲೆ ಅಂದ್ಬಿಟ್ರೆ ಇನ್ನೇನಿಲ್ಲ. ಸಪೋರ್ಟಿಗೆ ನುಗ್ಗಿ ಮರ ಬೆಳೆದಿರೋದು. ಹೈಟು ಇದು ಒಂದು 8-10 ಅಡಿ ಬರುತ್ತೆ. ಹಾಂ, ಮಳೆ ಆಶ್ರಿತನಾ ಅಥವಾ ಡೈಲಿ ನೀರು ಕಟ್ತೀರಾ? ನೀರಾವರಿ ಆಶ್ರಿತ ಇದು. ಓಕೆ ಸರ್, ಇವತ್ತೇನು ವಿಶೇಷವಾಗಿ ಏನು ನೀವು ಸಾರ್ವಜನಿಕರಿಗೆ? ಎಲೆಕಾಯಿ ಅಂತ ಇದೆ ಇದು. ಇದನ್ನು ತಿನ್ಬೋದಾ ನಾವು? ಹ್ಞೂ ಸರ್, ತಿನ್ಬೋದು. ಇದು ಕೆಮ್ಮು, ನೆಗಡಿ, ಶೀತಕ್ಕೆಲ್ಲ ಒಳ್ಳೇದಿದು. ಅದಕ್ಕೆ ನಾವು ಔಷಧ ಅಂತ ಹೇಳ್ತಾರೆ ಇದಕ್ಕೆ. ಸರ್, ಇದು ದೊಡ್ಡವರು ಚಿಕ್ಕವರನ್ನ ಏನು ವಯಮಿತಿ ಏನಿಲ್ಲನಾ? ಎಲ್ಲರೂ ತಿನ್ಬೋದು ಇದು. ಕೆಮ್ಮು ಮತ್ತು ನೆಗಡಿಗೆ ಇದು ಒಳ್ಳೆಯವಾದ ಔಷಧ. ಶಶಾಂಕ್ ಅವರ ತೋಟದಲ್ಲಿ ಎಲೆ ತೋಟವನ್ನು ವೀಕ್ಷಣೆ ಮಾಡಲಿಕ್ಕೆ ಅಂತ ಬಂದಿದ್ದೀವಿ, ದಶಮಾಪುರ ಎಂಬ ಗ್ರಾಮದಲ್ಲಿ. ಈ ಒಂದು ದಶಮಾಪುರ ಗ್ರಾಮದಲ್ಲಿ ವಿಶೇಷವಾಗಿ ತೋಟದಲ್ಲಿ ಎಲೆ ಬಳ್ಳಿಯನ್ನು ಎಲ್ಲ ತಲ್ಲಿ ನಾವು ನೋಡ್ತೀವಿ. ಈ ಎಲೆ ಬಳ್ಳಿ ಏನಂತಂದರೆ, ನಾವು ಏನು ಮಾಡಿದ್ರೆ ಪೂಜೆ ಪುನಸ್ಕಾರಕ್ಕೆ ಮತ್ತು ಹಾಕ್ಕೊಳ್ಳಿಕ್ಕೆ ಬಳಕೆಯನ್ನು ಮಾಡ್ತಿದ್ದೀವಿ. ಆದರೆ ವಿಶೇಷವಾಗಿ ಇವತ್ತಿನ ದಿನ ಅವರು ತೋಟದಲ್ಲಿ ಒಂದು ವಿಶೇಷವಾದ ಒಂದು ಆರೋಗ್ಯಕರವಾದ ಒಂದು ವಸ್ತು ಬೆಳೆದಿದೆ. ಆ ವಸ್ತು ಯಾವುದಪ್ಪ ಅಂದರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎಲೆಕಾಯಿ. ಇದು ಎಲೆಕಾಯಿ ಅಂತಾರೆ. ಈ ರೀತಿ ಬಳ್ಳಿಯಲ್ಲಿ ತನ್ನಷ್ಟಕ್ಕೆ ತಾನೇ ಬೆಳೆದಿರ್ತಕ್ಕಂಥ ಎಲೆ ಬಳ್ಳಿಕಾಯಿ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಲಿದ್ದಾರೆ.